ಹಾಯ್, ನಾನು ವಿದ್ಯಾ. ಇವತ್ತು ಸಡನ್ ಆಗಿ ಊಟಿ ರೋಡ್ ಟ್ರಿಪ್ ಪ್ಲಾನ್ ಮಾಡಿದ್ವಿ. ಆಲ್ರೆಡಿ ವಿಡಿಯೋದಲ್ಲಿ ನೋಡ್ತಿದ್ದಾಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ನನ್ನ ಫಸ್ಟ್ ವಿಡಿಯೋ. ನನ್ನ ಚಾನಲ್ ಹೆಸರು ಮೈ ಲಿಟಲ್ ಲೈಫ್. ಇಲ್ಲಿ ನಾನು 3 ವಿಷಯ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ: ಕುಕಿಂಗ್, ಚಿಕ್ಕ ಚಿಕ್ಕ ಟ್ರಾವೆಲ್ಸ್, ಮತ್ತು ನನ್ನ ಡೈಲಿ ಲೈಫ್. ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಸಿಂಪಲ್ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ತೋರಿಸ್ಬೇಕು ಅಂತ. ಸೊ ಇವಾಗ ಮೈಸೂರು ರೀಚ್ ಆದ್ವಿ ಆ್ಯಂಡ್ ಆನ್ ದಿ ವೇ ಮೈಸೂರು ಪ್ಯಾಲೇಸ್ ಮತ್ತು ನಂಜನಗೂಡಿಗೆ ನಾವೇ ಹೋದ್ವಿ. ಆರಾಮಾಗಲ್ಲೆಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ತೆಕ್ಕೊಂಡು ಇಲ್ಲಿಂದ ಫಸ್ಟ್ ನಾವು ಹೋಗಿದ್ದು ಗುಂಡ್ಲುಪೇಟೆ. ಅಲ್ಲಿ ನೈಟ್ ಸ್ಟೇ, ಅಲ್ಲಿ ರೂಮ್ ತೊಗೊಂಡ್ವಿ. 2 ಅವರ್ಸು ರೆಸ್ಟ್ ಮಾಡಿ ಮಾರ್ನಿಂಗ್ 8 o'clock ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ ಹೋಟೆಲಲ್ಲೇ ತಿಂಡಿ ತಿಂದ್ಕೊಂಡು ನಾವು ವಿಸಿಟ್ ಆಗಿದ್ದ ಪ್ಲೇಸ್ ಅಂದರೆ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ಲು. ಮಾರ್ನಿಂಗ್ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಏನೂ ಪ್ಲ್ಯಾನ್ ಮಾಡಿದೆ ರೋಡ್ ಟ್ರಿಪ್ಗೆ ಅಂತ ಬಂದಿರೋದು ಇದೇ ಫಸ್ಟ್ ಟೈಮು. ಸೊ ಏನೇನಾಗುತ್ತೆ, ಏನೇನು ನೋಡ್ತೀವಿ, ನಮಗೂ ಕ್ಯೂರಿಯಾಸಿಟಿ ತುಂಬ ಇತ್ತು. ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್ ಟ್ರಿಪ್ ಇದು. ಏನೂ ಪ್ಲ್ಯಾನ್ ಮಾಡಿದೆ ಅಂದ್ಕೊಂಡಿದ್ದ ತಕ್ಷಣ ಹೊರಟಿದ್ದಂದರೆ ನಾವು ಇದೇ ಫಸ್ಟ್. ತುಂಬಾ ಚೆನ್ನಾಗಿ ಅನಿಸ್ತು. ಮುಂದೆ ವ್ಯೂ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮ ಅತ್ತೆ ವೀಡಿಯೋ ಮಾಡ್ಕೊತಾ ಇದ್ದಾರೆ. ನಮಗಂತೂ ಫುಲ್ ಖುಷಿ, ಫುಲ್ ಜಾಲಿ ಮಿಡಲ್ಲೇ ಹೊರಟ್ವಿ. ಯಾರ್ಯಾರು ಇದೇ ಥರ ಅನ್ಪ್ಲ್ಯಾನ್ಡ್ ಹೋಗಿದ್ದೀರಾ? ನಿಮಗೆ ಏನು ಅನಿಸ್ತು ಪರ್ಸ್ನಲಿ ನನಗೆ ಕಮೆಂಟ್ ಮಾಡಿ ಪ್ಲೀಸ್. ಏನೂ ಪ್ಲ್ಯಾನ್ ಮಾಡಿದೆ 2 ದಿನ 3 ದಿನ 1 ವಾರ ಟ್ರಿಪ್ ಹೋಗ್ತಾರೆ ಅಂತ ಅಂದರೆ ಅವರಿಂದ ತಿಳ್ಕೊಳ್ಳೋದು, ಪ್ರಾಬ್ಲಮ್ಸ್ ಏನಾಗುತ್ತೆ ಅಂತ ವಿಷಯಗಳು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅನಿಸುತ್ತೆ. ನಾವು ಬಂದ್ವಿ, ಇಲ್ಲಿ ರೀಚ್ ಆದ್ವಿ. ಎಲ್ಲರೂ ಕ್ಯೂನಲ್ಲಿ ನಿಂತಿದ್ದಾರೆ. ಟಿಕೆಟ್ಸ್ ಎಲ್ಲ ತೊಗೊಂಡು ಆಮೇಲೆ KSRTC ಬಸ್ಸಲ್ಲಿ ಹೋಗೋದು ಮೇಲೆ. ಇಲ್ಲಿ ನನ್ನ ಮಗಳು ಏನೋ ತೀಟ ಮಾಡ್ತಾ ಇದ್ದಾಳೆ. ಅವ್ರ ಅಣ್ಣಂಗೆ ಇಬ್ಬರು ಆಟ ಆಡ್ತಾಯಿದ್ರು. ನಾವು 8:40 ಅಷ್ಟರಲ್ಲಿ ರೀಚ್ ಆಗಿದ್ವಿ. ಬಸ್ಗಳೇನೋ ಯಾವುದು ಬಂದಿರಲಿಲ್ಲ. ಟಿಕೆಟ್ ತೊಗೊಳೋದಕ್ಕೋಸ್ಕರ ಎಲ್ಲರೂ ಲೈನಲ್ಲಿ ತುಂಬ ಜನ ನಿಂತಿದ್ರು. ಬಸ್ ಬರೋದು 9 o'clock ಆಯಿತು. ಹೆಂಗೋ ಹೊರಟ್ವಿ. ಅಲ್ಲೂ ನಾನು ಒಂದು ಏನೋ ಮಿಸ್ಟೇಕ್ ಮಾಡಿದ್ದೀನಿ. ಏನಂದರೆ ಸೀಟ್ ಇಲ್ಲದೆ ನಾನು ಹತ್ತಿದ್ದು. ಅದು ಮಗುನ ಎತ್ಕೊಂಡು, ಅದು ಕರ್ವ್ಸಲ್ಲಂತೂ ತುಂಬ ಕಷ್ಟ ಆಗುತ್ತೆ. ಮಗುನ ಎತ್ಕೊಂಡು ಯಾರಾದರೂ ಎತ್ಕೊಂಡು ನಿಂತಿದ್ರೆ ಬಿದ್ದೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಯಾರೂ ಮಗುನ ಎತ್ಕೊಂಡು ಸೀಟ್ ಇಲ್ಲದೆ ಯಾರೂ ಹತ್ತಬೇಡಿ ಪ್ಲೀಸ್. ಹಂಗೆ ಪಾಪ ಯಾರೋ ಪುಣ್ಯ ತುಂಬ್ರು ಸೀಟ್ ಕೊಟ್ಟರು, ಕೂತ್ಕೊಂಡಿದ್ದಂತೆ. ಅವ್ರಿಗೆ ನಾನು ಅಲ್ಲೇ ಥ್ಯಾಂಕ್ಸು ಸಹ ಹೇಳಿದೆ. ಪಾಪ ಅತ್ತೆ ನಮ್ಮ ಮನೆಯವರೆಲ್ಲ ನಿಂತಿದ್ರು. ಬಂದ್ವಿ, ರೀಚ್ ಆದ್ವಿ ಟೆಂಪಲಿಗೆ. ಚೆನ್ನಾಗಿತ್ತು. ನೋಡ್ತಾ ಇದ್ದಂಗೆ ಫುಲ್ ಖುಷಿ ಆಗೋಯ್ತು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಮಗಳಿಗೂ ಏನು ಕ್ಯಾಪು ಸಾಕ್ಸ್ ಏನೂ ಹಾಕಿರಲಿಲ್ಲ. ಪಾಪ ಚಳಿ ನಡಕ್ತಾ ಇದ್ಲು ಅವಳು. ನಮ್ಮ ಅಕ್ಕ ಅವಳನ್ನ ಎತ್ಕೊಂಡು ಮುದ್ರಕೊಂಡು ಹೋಗ್ತಾ ಇದ್ದಾರೆ. ನನ್ನನ್ನು ಬೈಕೊಂಡು, ನೀನೇನು ಎತ್ಕೊಂಬರಲ್ಲ, ನೀನೇನು ಹಾಕಲ್ಲ ಅವಳಿಗೆ ಅಂತ. ಕಾರಲ್ಲಿ ಇಟ್ಕೊಂಡು ಪೂಜೆ ಮಾಡು ಅಂತ ಇದ್ರು. ಮಳೆ ಏನು ಇರಲಿಲ್ಲ ಅಲ್ಲ, ಸೊ ನಾನು ಎತ್ಕೊಂಡಿರಲಿಲ್ಲ. ಈ ಥರ ಎಲ್ಲ ಆಗುತ್ತೆ, ಕ್ಲೈಮೇಟ್ ಈ ಥರ ಎಲ್ಲ ಇರುತ್ತೆ ಮೇಲೆ ಅನ್ನೋ ಊಹೆನೂ ಇರಲಿಲ್ಲ ನನಗೆ. ಬಟ್ ನೋ ಪ್ರಾಬ್ಲಮ್, ಎಲ್ಲ ಚೆನ್ನಾಗಿತ್ತು. ನಾನಂತೂ ಹೋಗಿದ ತಕ್ಷಣ ಫಸ್ಟು ಟೆಂಪಲ್ ಒಂದು ರೌಂಡ್ ಹೊಡೆದು ಇವಾಗ ದರ್ಶನಕ್ಕೆ ನಿಂತಿದ್ದೀವಿ. ಇವ್ರು 3 ಜನನಂತೂ ನನ್ನ ಕೈ ನೋಡೋಕ್ಕಾಗ್ತಿರ್ಲಿಲ್ಲ. ಸಖತ್ತು ಮುದ್ದಾಡ್ತಾಯಿದ್ರು. ನನ್ನ ಮಗಳಂತೂ ಅವರಪ್ಪನ ಎಲ್ಲಿದ್ರೂ ತುಂಬ ಮುದ್ದು ಮಾಡ್ತಾನೇ ಇರ್ತಾಳೆ. ಆ್ಯಕ್ಚುಲಿ ಅವಳಿಗೆ ಅವ್ರ ಅಪ್ಪನ ಕಂಡ್ರೆ ತುಂಬ ಇಷ್ಟ. ಬಟ್ ಆದ್ರೂ ನನ್ನ ಕಡೆ ನೋಡ್ತಾಳೆ ಮತ್ತು ಅವರಪ್ಪನ ಮುದ್ದು ಮಾಡ್ತಾಳೆ. ನನ್ನ ಕಡೆನೂ ನೋಡ್ತಾಳೆ, ಅಲ್ಲೂ ಮುದ್ದು ಮಾಡ್ತಾಳೆ. ಅವಳು ಹೀಗೆ ಮಾಡ್ತಾನೆ ಇದ್ಲು. ಪಾಪ ನೋಡಿ, ಅವಳಿಗೆ ಒಂದು ಸಾಕ್ಸು ಸಹ ಹಾಕಿಲ್ಲ, ಒಂದು ಕಿವಿ ಕಾಟನ್ ಸಹ ಇಟ್ಟಿಲ್ಲ, ಕ್ಯಾಪು ಇಲ್ಲ. ಅಯ್ಯೋ, ಎಷ್ಟು ಕೈಯೆಲ್ಲ ಕುಳ ಅಂತಿತ್ತು. ಅವಳು ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ. ಭಯ ಆಗಿತ್ತು ನನಗೆ, ಎಲ್ಲಿ ಜ್ವರ ಬಂದುಬಿಡುತ್ತೆ ಅವಳಿಗೆ, ನೆಗಡಿ ಆಗುತ್ತಾ ಅಂತ. ಬಟ್ ಸೊ ಏನೂ ಆಗಿಲ್ಲ, ದೇವರು ದೊಡ್ಡ. ಒಳಗಡೆ ಇಲ್ಲ, ಕ್ಯಾಮ್ರಾ ಅಲೋ ಇಲ್ಲ. ಅದಕ್ಕೆ ನಾನು ಯಾವುದು ವೀಡಿಯೋಸ್ ಒಳಗಡೆ ಯಾವುದೂ ತೆಗೆದಿಲ್ಲ. ದರ್ಶನ ಎಲ್ಲ ಚೆನ್ನಾಗಾಯಿತು. ಅಲ್ಲಿ ಒಳಗಡೆ ಯೆಲ್ಲೋ ಕಲರ್ ದಾರನೂ ಕಟ್ತಾರೆ, ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಾಯಿತು ದರ್ಶನ ಅಂತ. ಇವಾಗ ನಾವಿಲ್ಲೇ ರೋಡ್ ಸೈಡಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ಬಸ್ ಬರಲಿ ಅಂತ. ಮತ್ತು ಕೆಳಗಡೆ ಹೋಗಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಹೋಗಬೇಕಾದ್ರೆ ಸೀಟ್ ಇತ್ತು, ಆರಾಮಾಗಿ ಕೂತ್ಕೊಂಡು ಹೋದ್ವಿ. ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಬಂಡೀಪುರ ಫಾರೆಸ್ಟು. ಅನಿಮಲ್ಸ್ ಕಾಣುತ್ತಾ ಇಲ್ವಾ ಅಂತ ಡೌಟ್ ಇತ್ತು, ಬಟ್ ಚೆನ್ನಾಗಿತ್ತು. ಎಲ್ಲ ಪ್ರಾಣಿಗಳು ಕಾಣಿಸಿದ್ವು. ಎಷ್ಟು ಆನೆಗಳನ್ನ ನೋಡಿದ್ವಿ ಅಂದರೆ, ಇಲ್ಲ ಅಂದರೆ ಒಂದು 4-5 ಆನೆಗಳನ್ನ ನೋಡಿದ್ವಿ. ಚೆನ್ನಾಗಿತ್ತು. ಅದೇ ಗಾಡಿಗಳು ನಿಲ್ಲಂಗಿಲ್ಲ, ಸೊ ಅದಕ್ಕೆ ಅದು ನಿಲ್ಲಿಸಿಲ್ಲ, ಹಂಗೆ ವೀಡಿಯೋ ಮಾಡಿಕೊಂಡೆ. ಮತ್ತು ನಮಗೆ ಗೊತ್ತಿರಲಿಲ್ಲ TNE ಪಾಸ್ ತೊಗೋಬೇಕು ಅಂತ ಊಟಿ ಇಂಟರ್ವ್ಯೂಗೆ. ಅದನ್ನು ಆನ್ಲೈನಲ್ಲೇ ತೊಗೊಂಡ್ವಿ. ಈ ಪಾಸ್ ತೊಗೋಬೇಕು ಅಂತ ನಮಗೆ ಗೊತ್ತಾಗಿದ್ದೆ ನಾವು ಬಂಡೀಪುರ ಫಾರೆಸ್ಟಲ್ಲಿದ್ದಾಗ.
ಅಲ್ಲಿ ನಮಗೆ ನೆಟ್ ಸಿಗ್ತಾ ಇರಲಿಲ್ಲ. ಇಲ್ಲಿ ಗುಡ್ಲುಪೇಟೆಗೆ ಬಂದಮೇಲೆ ನಾವು ತೊಗೊಂಡಿದ್ದು. ಇಲ್ಲಿ ಆಲ್ಮೋಸ್ಟ್ 5 o'clock ಕ್ಲೋಸ್ ಅನಿಸುತ್ತೆ ಚೆಕ್ ಪೋಸ್ಟು. ನಾವು ಚೆಕ್ ಪೋಸ್ಟ್ ಮುಗಿಸ್ಕೊಂಡು ಹೊರಟ್ವಿ. ಫಸ್ಟು ನಮಗಿನ್ನು ನೀಲಗಿರಿ ಫಾರೆಸ್ಟು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಎಂಟ್ರಿ ಆಗ್ತಾ ಇದ್ದಂಗೆ ಫಸ್ಟು ನಮ್ಗೆ ವೆಲ್ಕಮ್ ಮಾಡೋದೇ ಅದ್ರ ಸ್ಮೆಲ್, ಆ ಮರಗಳ ಸ್ಮೆಲ್ಲು. ಎಂಥ ಸ್ಟ್ರೆಸ್, ಎಂಥ ತಲೆನೋವು ಇದ್ರೂ ಮಾಯ ಆಗಿಬಿಡುತ್ತೆ. ಒಂಥರ ಮ್ಯಾಜಿಕ್ ಅಂತ ಹೇಳ್ಬೋದು. ರಿಫ್ರೆಶ್ ಮೂಡಿಗೆ ಕರ್ಕೊಂಡೋಗ್ಬಿಡುತ್ತೆ ನಮ್ಮನ್ನು. ಅಲ್ಲಿಂದ ಬರೋಕ್ಕೆ ಮನಸ್ಸಿರಲಿಲ್ಲ. ಸೊ ಅಲ್ಲಿ ಗಾಡಿಗಳು ನಿಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಇಲ್ಲಂತೂ ವ್ಯೂಸ್ ಅಂತೂ ತುಂಬ ಸಖತ್ತಾಗಿತ್ತು. ಮಳೆ, ಮೋಡ, ಟೀ ಎಸ್ಟೇಟ್ಸು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಆನ್ ದಿ ವೇ ಪೈಕರ ಫಾಲ್ಸ್ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಹೊರಟಿದ್ವಿ. ಇಲ್ಲಿ ಓನ್ ವೆಹಿಕಲ್ ಎಲ್ಲ ಅಲೋ ಇಲ್ಲ. ಅವ್ರದ್ದೇ ವೆಹಿಕಲಲ್ಲಿ ನಾವು ಹೋಗಬೇಕು ಮತ್ತು ಅವರೇ ಕರ್ಕೊಂಬರ್ಬೋದು. ಬಟ್ ನಾವು ಈ ಕಡೆಯಿಂದ ಹೋದ್ವಿ, ಆ ಕಡೆಯಿಂದ ನಡ್ಕೊಂಡು ಬಂದ್ವಿ. ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ, ನಡ್ಕೊಂಡು ಓಡಾಡ್ಬೋದು. ನೀವು ಅವ್ರದ್ದೇ ವೆಹಿಕಲಲ್ಲಿ ಬರ್ತೀವಿ ಅಂತಂದರೆ ಪರ್ ಪರ್ಸನ್ 40 ರೂಪಿ ಆಗುತ್ತೆ. ಅವಶ್ಯಕತೆ ಇಲ್ಲ, ಏಜ್ ಆಗಿರೋರು ಯೂಸ್ ಮಾಡ್ಬೋದು. ನಾವುಗಳೆಲ್ಲ ನಡ್ಕೊಂಡೇ ಬಂದ್ವಿ ಆ ಕಡೆಯಿಂದ. ನನಗೆ ನೈಟಿಂದ ಕಾರಲ್ಲೇ ಕೂತು ಅಯ್ಯೋ ನಾನು ನಡ್ಕೊಂಡೇ ಬರ್ಬೋದಿತ್ತಲ್ಲ ಅಂತ ಅನ್ನಿಸ್ತು. ನನ್ನ ಮಗಳು ಇಲ್ಲಿ ನಾನೇ ಇಳಿತೀನಿ ಅಂದ್ಬಿಟ್ಟು ಅವರ ಅವ್ವಂದು ಮತ್ತು ಅಣ್ಣಂದು ಕೈ ಇಟ್ಕೊಂಡು ಇಳಿತಾ ಇದ್ದಾಳೆ. ನಮ್ಮ ಅಕ್ಕ, ನಮ್ಮ ಮನೆಯವರೆಲ್ಲ ಫೋಟೋ ವೀಡಿಯೋ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗೋಗಿದ್ರು. ವೀಡಿಯೋ ಮಾಡ್ಕೊಂಡು ಆರಾಮಾಗಿ ಇಳಿದೆ. ಬಟ್ ಹತ್ತಬೇಕಾದ್ರೆ ಕಾಲೆಲ್ಲ ನೋವ್ತಾ ಇತ್ತು. ನೀರು ಕಮ್ಮಿ ಅನಿಸುತ್ತೆ. ಇದು ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಡ್ಕೊಂಡೇ ಹೋಗ್ತಾ ಇದ್ದೀವಿ ನಾವು ಇವಾಗ. ಅಲ್ಲೂ ನನ್ನ ಮಗಳು ಏನೋ ತೀಟೆ ಮಾಡಿದ್ಲು. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ರೂಮ್ಗೆ, ರೆಸ್ಟ್ ಮಾಡಬೇಕಿತ್ತು. ಬಂದು ಎಲ್ಲರೂ ಫ್ರೆಶ್ ಅಪ್ ಆಗಿ ಆರಾಮಾಗಿ ಬಾಲ್ಕನಿಯಲ್ಲಿ ಕೂತಿದ್ವಿ. ಹೋಮ್ ಸ್ಟೇ ಮಾಡಿದ್ವಿ, ಚೆನ್ನಾಗಿತ್ತು ಹೋಮ್ ಸ್ಟೇ. ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ನೈಟ್ ನಾವು ಯಾವುದೇ ಹೋಟೆಲ್ಗೆ ಹೋಗಿಲ್ಲ. ಊಟ ರೂಮಿಗೆ ತರಿಸ್ಕೊಂಡ್ವಿ. ಫುಡ್ಡು ತುಂಬ ಕಾಸ್ಟ್ಲಿ ಅನಿಸ್ತು. ಮಳೆ ಬರ್ತಿತ್ತು ತುಂಬ. ನನ್ನ ಮಗಳು ಒಳಗಡೆ ಬರ್ತಾನೆ ಇರಲಿಲ್ಲ, ಅಲ್ಲೇ ಕೂತ್ಕೊಂಡು ಆಟಾಡ್ತೀನಿ ಅಂತಿದ್ಲು. ಚೆನ್ನಾಗಿತ್ತಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಆಲ್ಮೋಸ್ಟ್ ಒಂದು 6:30, 6:15 ಆಗಿತ್ತು. ನೋಡೋಣ, ಎಲ್ಲನೂ ವೀಡಿಯೋ ಮಾಡ್ಕೊಳ್ಳೋಣ. ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ನನಗೆ ಗಿಡಗಳನ್ನ ಮಾತ್ರ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ವೀಡಿಯೋ ಮಾಡಬೇಕಾದ್ರೆ ನಾನು ಇದನ್ನೆಲ್ಲ ನೋಡಿದ್ದು. ನಾನು ನೈಟ್ ನೋಡೇ ಇರಲಿಲ್ಲ ಮೇಲ್ಗಡೆ ಇರೋ ಫೋಟೋಸ್ ಎಲ್ಲ. ತುಂಬ ಚೆನ್ನಾಗಿತ್ತು ಇಲ್ಲಿ ಹಾಕಿರೋ ಫ್ರೇಮ್ಸ್ ಎಲ್ಲ. ವೀಡಿಯೋ ಮಾಡಿಕೊಂಡು ಕೆಳಗಡೆ ಬಂದೆ. ಇಲ್ಲಿ ಮಾತ್ರ ಎಷ್ಟು ಹಾಕ್ಕೊಂಡಿದ್ದಾರೆ ಚೆನ್ನಾಗಿದೆ ಅಂದ್ಕೊಂಡು ವೀಡಿಯೋ ಮಾಡ್ಕೊತಿದ್ದೆ. ಬಟ್ ಇಲ್ಲಿ ಅಷ್ಟೇ ಅಲ್ಲ, ಅವ್ರು ಟೆರೆಸ್ ಗಾರ್ಡನ್ ಕೂಡ ಮಾಡಿದರು. ನಾವು ಇದ್ದಿದ್ದು ಹೋಮ್ ಸ್ಟೇ ನೇಮ್ ಬಂದು ಪ್ರಿನ್ಸಸ್ ಹಾಲಿಡೇ ಇನ್ ಅಂತ. ರೂಮ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ವಾಶ್ರೂಮ್ ಸಹ ತುಂಬ ಚೆನ್ನಾಗಿತ್ತು. ನಾನಿದ್ದಿದ್ದು ಬಾಲ್ಕನಿಯಿಂದ ವ್ಯೂ ಈ ಥರ ಕಾಣ್ತಾ ಇತ್ತು. ಚೆನ್ನಾಗಿತ್ತು. ಬೆಳಗ್ಗೆ ಈ ಥರ ವ್ಯೂ ನೋಡೋದಕ್ಕೆ. ಹಾಗೆ ಗಿಡಗಳೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ಇಲ್ಲಿ ನೋಡಬೇಕಾದ್ರೇ ನನ್ನ ಟೆರೆಸ್ ಮೇಲೆ ಗಾರ್ಡನ್ ಇದೆ ಅಂತ ಗೊತ್ತಾಗಿದ್ದು. ಇದಾದಮೇಲೆ ನೆಕ್ಸ್ಟ್ ನಾನು ಹೋಗಿದ್ದೆ ಟೆರೆಸ್ಗೆ. ನಾನಂತೂ ಹೋಗಲ್ಲಂತೂ ಶಾಕ್ ಆದೆ. 1-2 ಸೆಕೆಂಡ್ ಅಲ್ಲೇ ನಿಂತ್ಕೊಂಡಿದ್ದೆ ನಾನು. ತುಂಬ ಚೆನ್ನಾಗಿ ಗಾರ್ಡನ್ನ ಮೇಂಟೈನ್ ಮಾಡಿದರು. ನನಗಂತೂ ಫುಲ್ ಖುಷಿ ಆಯಿತು. ನನಗಂತೂ ಮೊದಲೇ ಗಿಡಗಳಂದರೆ ತುಂಬ ಇಷ್ಟ. ನೋಡ್ತಾ ಇದ್ದಂಗೆ ಅಯ್ಯೋ ನಂಗೆ ಅಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಗಿಡಗಳನ್ನ. ನಾನಿಲ್ಲಿ ವೀಡಿಯೋ ಎಲ್ಲ ಮಾಡಿಕೊಂಡು ಕೆಳಗಡೆ ಇಳಿಬೇಕಾದ್ರೆ ಓನರ್ ಸಿಕ್ಕಿದ್ರು. ಅವ್ರು ಕೇಳ್ತಾಯಿದ್ರು ರೆಡಿ ಆಗಿಬಿಟ್ಟು ಫೋಟೋಶೂಟ್ ಮಾಡ್ಕೊಳ್ಳಿ ಅಂತ. ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕೆ ಆ ಪ್ಲೇಸ್ ಮಾಡಿದ್ದಾರೆ ಅನಿಸುತ್ತೆ. ಇದು ನಾರ್ಮಲ್ ಸೆಕ್ಷನ್ನು, ಪಾಟ್ಸ್ ಇಟ್ಟಿದ್ದಾರೆ. ಮತ್ತು ಆ ಕಡೆ ಇನ್ನೊಂದು ಸೆಕ್ಷನ್ ಇದೆ, ಅಲ್ಲಿ ಫೈರ್ ಕ್ಯಾಂಪ್ ಇದೆ, ಟೇಬಲ್ಸಲ್ಲಿ ಚೇರ್ಸ್ ಎಲ್ಲ ಹಾಕಿದ್ದಾರೆ, ಮತ್ತು ವಾಲ್ ಗಾರ್ಡನಿಂಗ್ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ. ಆ ಕಡೆಯೂ ಚೆನ್ನಾಗಿದೆ, ಈ ಕಡೆಯೂ ಚೆನ್ನಾಗಿದೆ. ಈ ಕಡೆ ನಾರ್ಮಲ್ ಪ್ಲ್ಯಾಂಟ್ಸ್ನ ಬರೀ ಫ್ಲವರ್ಸ್ ಇಟ್ಕೊಂಡಿದ್ದಾರೆ ಇವರು. ಇಲ್ಲಿ ನಾನು ಒಂದೊಂದು ಪ್ಲ್ಯಾನ್ ನೋಡೋದಕ್ಕೂ ಇಲ್ಲ ಅಂದರೂ ಒಂದು 2 ಸೆಕ್ಷನ್ ನೋಡೋಷ್ಟೊತ್ತಿಗೆ 1 hour ಆಗಿದೆ ನನಗೆ. ಅಷ್ಟು ಪ್ಲ್ಯಾನ್ಸು, ಅಷ್ಟು ವೆರೈಟೀಸ್ ಇಟ್ಟಿದ್ದಾರೆ. ನೋಡೋದಕ್ಕೆ ಫುಲ್ ಖುಷಿ ಆಗ್ತಾಯಿತ್ತು ನನಗೆ. ನೀವು ಯಾರಾದರೂ ಊಟಿಗೆ ಬಂದು ಈ ಥರ ಪ್ಲೇಸಸ್ನ ನೋಡಬೇಕು ಅಂತ ಇದ್ದರೆ
ಬಂದು ಈ ಹೋಮ್ ಸ್ಟೇ ನೋಡಿ ಬಂದು ನೋಡಿಕೊಂಡು ಇಷ್ಟ ಆದರೆ ಇರಿ, ಅದು ನಿಮ್ಮ ಕೇಪಬಿಲಿಟಿಗೆ. ನಂಗೆ ಇನ್ನೂ ತುಂಬ ಇಷ್ಟ ಆಗಿದೆ ಅಂದರೆ ಈ ಸೇವಂತಿಗೆ ಫ್ಲವರ್ಸು ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಥರ ಗಿಡಗಳನ್ನ ನೋಡಿದರೆ ನನಗೆ ಫಸ್ಟ್ ನೆನಪಾಗಿದೆ ನನಗೆ ನಮ್ಮಪ್ಪ. ಮತ್ತು ನಾನಿಲ್ಲಿ ಡ್ರಾಫ್ಟ್ ವೆರೈಟಿ ಬ್ರಹ್ಮಕಮಲ ಪ್ಲ್ಯಾಂಟ್ ನೋಡಿದೆ, ಬಟ್ ಅದು ವೀಡಿಯೋ ಮಾಡ್ಕೊಂಡಿದ್ದೀನ ಇಲ್ಲ ಗೊತ್ತಿಲ್ಲ. ತುಂಬ ಚಿಕ್ಕದಾಗಿತ್ತು, ಫ್ಲವರು ಸಹ ಬಿಟ್ಟಿತ್ತು. ನಾನು ಟೆರೆಸ್ ಮೇಲೆ ವೀಡಿಯೋ ಮಾಡ್ತಾಯಿದ್ರೆ 4 ಬೆಕ್ಕುಗಳು ಸಾಕೊಂಡಿದ್ದಾರೆ ಇವರು. ಅವ್ರು ಬಂದು ನೋಡ್ತಾ ಇದ್ವು ಏನು ಮಾಡ್ತಾಯಿದ್ದಾರೆ ಇವರು ಅಂತ. ನನ್ನ ಫೋಟೋಸ್ಗೆಲ್ಲ ಚೆನ್ನಾಗಿ ನೋಡ್ತಾ ಇದ್ದಾವೆ ಬೆಕ್ಕುಗಳು. ಬಟ್ ನಾನು ಇಲ್ಲಿ ವೀಡಿಯೋದಲ್ಲಿ ತೆಕ್ಕೊಂಡಿಲ್ಲ, ಬರೀ ಫೋಟೋಸ್ ಮಾತ್ರ ತೆಕ್ಕೊಂಡೆ, ಮಿಸ್ ಮಾಡಿಕೊಂಡೆ ಅದನ್ನು. ಬಂದ್ರಿ ನಾವಿಲ್ಲಿ ಬೊಟಾನಿಕಲ್ ಗಾರ್ಡನ್ ಹತ್ರ ಬಂದ್ವಿ. ಇವಾಗ ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲರೂ ಒಂದು 10:30 ಆಗಿತ್ತು. ಬಂದ್ವಿ, ಪಾರ್ಕಿಂಗ್ ಆ ಕಡೆ ಇತ್ತು, ಪಾರ್ಕಿಂಗ್ ಮಾಡೋದಕ್ಕೆ ಅವ್ರು ನಿಲ್ಲಿಸಿದ್ರು, ಹೋದರು. ನಾವೆಲ್ಲ ಇಳಿದುಬಿಟ್ಟು ಇಲ್ಲೊಂದು ಫ್ಲವರ್ ಇತ್ತು. ಇದು ಮೋಸ್ಟ್ಲಿ ನಾನು ಇದನ್ನು ಫೇಕ್ ಅಂದ್ಕೊಂಡಿದ್ದೆ ಯಾವುದೋ ಒಂದು ವೀಡಿಯೋ ನೋಡಿ, ಬಟ್ ನಂಗೆ ಫೇಕ್ ಅಂತ ಅನಿಸ್ಲಿಲ್ಲ, ಚೆನ್ನಾಗಿದೆ ಇದು ಫ್ಲವರು. ನಾನು ತೊಗೊಂಡೆ, ಬಟ್ ಎಲ್ಲೋ ತೊಗೊಂಡಿಲ್ಲ, ಮಲ್ಟಿ ಕಲರ್ಸ್ ತೊಗೊಂಡೆ ನಾನು. ಇಲ್ಲಿ ನನ್ನ ಮಗಳು ಆಟಾಡ್ತಾ ಇದ್ದಾಳೆ ಅವ್ರ ಅಣ್ಣನ ಜೊತೆ, ಅದು ಕೊಡಿಸು ಇದು ಕೊಡಿಸು ಅಂತ. ಇಲ್ಲಿ ಟಿಕೆಟ್ ಕೌಂಟರು, ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆಗಬೇಕು. ಎಂಟ್ರಿ ಆಗಿ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಮತ್ತೆ ಸ್ಟಾರ್ಟ್. ನನಗೆ ಇಲ್ಲಿ ಲೋಟಸ್ ಪಾಂಡ್ಸ್ ಇಷ್ಟ ಆಯಿತು, ಚೆನ್ನಾಗಿದ್ವು. ಇದು ವಾಟರ್ ಲಿಲ್ಲಿ. ಮಕ್ಕ ಅಲ್ಲೊಂದು ಸೈಡಲ್ಲಿ ವೈಟ್ ಕಲರ್ ಫ್ಲವರ್ ಇದೆ, ಅಲ್ಲಿ ಹೋಗ್ಬಿಟ್ಟು ಏನು ವಿದ್ಯಾ ಇದು, ಏನು ಹೆಸರಿದು ಅಂತ ಕೇಳ್ತಾ ಇದ್ಲು. ನನ್ನ ಮಗಳಂತೂ ಕಾಲು ನಿಲ್ತಾನೆ ಇಲ್ಲ, ಓಡ್ತಾನೆ ಇದ್ದಾಳು ಅವಳು. ಯಾರ ಕೈಗೂ ಸಿಗ್ತಾ ಇಲ್ಲ, ಅವಳು ಪಾಡಿಗೆ ಅವಳು ಓಡಾಡಬೇಕು, ಎಲ್ಲಂದ್ರಲ್ಲಿ ಓಡಾಡಬೇಕು ಅವಳು, ಹಂಗೆ ಓಡಾಡ್ತಾ ಇದ್ಲು. ನಾವಿಲ್ಲಿ ಫೋಟೋಸ್ ಎಲ್ಲ ತೆಕ್ಕೋತಾ ಇದ್ವಿ. ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ, ಅದು ಪರ್ಪಲ್ಲು. ಅಕ್ಕ ಬಂದು ನಂಗೆ ಒಂದು ಫೋಟೋ ತೆಕ್ಕೊಡು ಅಂತ ತೆಗೆಸ್ಕೊತಾ ಇದ್ಲು. ನಾನೇನು ಇಲ್ಲಿ ಡೀಟೇಲಾಗಿ ಯಾವುದೂ ವೀಡಿಯೋ ತೆಗ್ದಿಲ್ಲ, ನಾನೇ ನೋಡ್ತಾ ಇದ್ದೆ ಪ್ಲ್ಯಾಂಟ್ಸು. ಇಲ್ಲಿ ಸೇಲ್ ಮಾಡ್ತಾರಂತೆ ಪ್ಲ್ಯಾಂಟ್ಸು, ನಂಗೆ ಗೊತ್ತಿಲ್ಲ, ಯಾರೋ ಹೇಳಿದ್ರು ನನಗೆ. ಇಲ್ಲಿ ನಮ್ಮ ಮನೆಯವರು ಬಾ ನಿಂತ್ಕೊಂಡು ಫೋಟೋ ತೆಗಿತೀನಿ ಅಂದ್ಬಿಟ್ಟು ತೆಗಿತಾಯಿದ್ರು. ಇಲ್ಲೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ನಾವು ಹೊರಟಿದ್ದು ದೊಡ್ಡಬೆಟ್ಟಾಗೆ. ಅಲ್ಲಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿತ್ತು, ಇಲ್ಲಿಂದ ಕೊಯಂಬತ್ತೂರು ಕಾಣುತ್ತಂತೆ. ನೋಡ್ತಾ ಇದ್ವಿ. ನಾನಿದು ಕೆಳಗಡೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದು, ಆವಾಗ ಕ್ಲೌಡ್ಸ್ ಇತ್ತು, ಆವಾಗ ವೀಡಿಯೋ ಮಾಡ್ಕೊಂಡಿದ್ದು. ನಾನು ಮೇಲ್ಗಡೆ ಹೋದ್ಮೇಲೆ ವೀಡಿಯೋ ಮಾಡ್ಕೊಂಡಾಗ ಕ್ಲೌಡ್ಸ್ ಇರಲಿಲ್ಲ. ನಾನು ಕೆಳಗಡೆ ವೀಡಿಯೋ ಮಾಡ್ಕೊಂಡಿದ್ದೆ ಬೆಸ್ಟ್ ಅಂತ ಅನಿಸ್ತು. ನನ್ನ ಮಗಳು ನೋಡ್ತಾ ಇದ್ಲು ಕೆಳಗಡೆ ಏನೇನಿದೆ, ಯಾರ್ಯಾರು ಓಡಾಡ್ತಾ ಇದ್ದಾರಲ್ಲ, ನಾವು ಮೇಲಿದ್ದೀವಲ್ಲ ಅಂತ. ಅದೊಂಥರ ಸ್ಟೈಲಲ್ಲಿ ಬಂದಿದ್ದು, ಚೆನ್ನಾಗಿ ಕಾಣ್ತಿದ್ಲು ಮೇಲೆಲ್ಲ ಸುತ್ಕೊಂಡು. ಇಲ್ಲೂ ಅವಳೇ ನಡಿಬೇಕಾಗಿತ್ತು, ಅವಳನ್ನ ಯಾರು ಹಿಡ್ಕೋಬಾರ್ದು. ಹೊಡಿತಾ ಇದ್ಲು ಅಮ್ಮ ಅಂದ್ಕೊಂಡು ನೋಡೋದಷ್ಟೇ ನನ್ನನ್ನು ಇಲ್ಲಿದ್ದಾಳ ಅಂತ. ನಾನು ಬೇಡವಾಗಿತ್ತು, ಅವಳು ಪಾಡಿಗಳು ಹೋಗ್ಬೇಕಾಗಿತ್ತು. ಇಲ್ಲಿ ನನ್ನ ಮಗ ಇನ್ನೊಂದು ಸ್ಟೈಲಲ್ಲಿ ನಡ್ಕೊಂಡು ಹೋಗ್ತಿದ್ದ, ಮುಂದೆ ಹಾಕೊಳ್ಳೋ ಸ್ಪೆಕ್ಸ್ನ ಹಿಂದೆ ಹಾಕ್ಕೊಂಡು ಅವರಪ್ಪ ವೀಡಿಯೋ ಮಾಡು ಅಂದ್ಕೊಂಡು ವೀಡಿಯೋ ಮಾಡಿಸ್ಕೊಂಡು ಕರ್ಕೊಂಡು. ನೆಕ್ಸ್ಟ್ ನಾವು ಬಂದಿದ್ದು ಟೀ ಗಾರ್ಡನ್ನು ಚೆನ್ನಾಗಿತ್ತು. ಅಲ್ಲೆಲ್ಲ ಫೋಟೋಸ್ ತೆಕ್ಕೊಂಡು ಬರೋಷ್ಟೊತ್ತಿಗೆ ಎಷ್ಟು 6 o'clock ಆಯಿತು. ಅಲ್ಲಿವರೆಗೂ ನಾವೆಲ್ಲ ಈ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ, ವೀಡಿಯೋಸ್ ಮಾಡ್ಕೊಂಡ್ವಿ. ನನ್ನ ಮಗಳು ಅಲ್ಲೂ ನಿಲ್ತಾ ಇಲ್ಲ, ಅವಳ ಪಾಡಿಗೆ ಅವಳು ಓಡಾಡಬೇಕು, ಒಂದು ಸ್ವಲ್ಪ ಬಿಟ್ಟರೆ ಬಿದ್ದೋಗ್ತಾಳೆ, ಆ ಥರ ಇತ್ತು ಅಲ್ಲಿ ಪ್ಲೇಸು. ನನಗಂತೂ ತುಂಬ ಕಷ್ಟ ಕೊಟ್ಟಳು ಅಲ್ಲಂತೂ. ಅವಳನ್ನೇ ಇಟ್ಕೊಂಡು ಓಡಾಡಬೇಕಾಗಿತ್ತು. ನಾನು ಜಾಸ್ತಿ ಫೋಟೋಸ್ ತೆಕ್ಕೊಂಡಿಲ್ಲ ಅಲ್ಲಿ, ಬರೀ ನಾನು ಅವಳೇ ನೋಡ್ಕೊಳ್ಳೋದೇ ಆಯಿತು. ನಂಗೆ ಗೀತಕ್ಕ ತೆಗೆಸ್ಕೊಂಡೆ ಚೆನ್ನಾಗಿ ಫೋಟೋಸ್ ಎಲ್ಲ. ಅಲ್ಲಿ ಮೇಲೆಲ್ಲ ಕರ್ಕೊಂಡೋಗಿ ಅವ್ರ ತಮ್ಮನ ಕೈಯಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಅಲ್ಲಿ ಹತ್ತಕ್ಕೆ ಜಾಗ ಇಲ್ಲ, ಅಲ್ಲಿ ಹತ್ತಬೇಕು ಅಂತ ಹಿಡ್ಕೊಂಬಿಟ್ಟಿದ್ಲು. ಆಮೇಲೆ ಕರ್ಕೊಂಬಂದು ನನ್ನ ಸೈಡಲ್ಲಿ ಕರ್ಕೊಂಡೋಗಿ ಸ್ಟೆಪ್ಸ್ ಮೇಲೆ ಹತ್ತಿಸ್ಕೊಂಡು ಮೇಲೆ ಕರ್ಕೊಂಡು ಬಂದೆ. ಅಲ್ಲೊಂದು ಸ್ವಲ್ಪ ಜಾಗ ಇತ್ತು ಓಡಾಡೋದಕ್ಕೆ ಅನಿಸುತ್ತೆ. ಅಲ್ಲಿ ನಿಂತ್ಕೊಂಡು ಆ ಮಣ್ಣುಗಳ ಜೊತೆ ಇಟ್ಕೊಂಡು ಆಟಾಡ್ತಾ ಇದ್ಲು. ಇಲ್ಲಿ ನನ್ನ ಮಗನ ಫೋಟೋಶೂಟ್ ನಡೀತಾ ಇದೆ ನೆಕ್ಸ್ಟು. ಹಾಗೂ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅವಳನ್ನ ನೋಡ್ಕೊಂಡು ಆಟಾಡಿಸ್ಕೊಂಡು. ಅಲ್ಲಿ ಸೈಡಲ್ಲಿ ಒಬ್ಬರು ಆಂಟಿ ಕ್ಯಾರೆಟ್ ಮಾರ್ತಿದ್ರು, ಅಲ್ಲಿ ಕ್ಯಾರೆಟ್ ಬೇಕು ಅಂತ ಹೇಳಿದ್ಲು, ಕ್ಯಾರೆಟ್ ಕೊಡಿಸ್ದೆ. ಒಂದು ಕ್ಯಾರೆಟ್ ಬಂದು 10 ರೂಪಿ. ಒಂದು ಪೌಚ್ ಬಂಚ್ ಥರ ಬರುತ್ತೆ, ಅದು 50 ರೂಪಿ. ಅದರಲ್ಲಿ ಒಂದು 5 or 6 ಇರುತ್ತೆ ಕ್ಯಾರೆಟು. ತೊಗೊಂಡು ಎಲ್ಲರೂ ತಿಂದ್ವಿ, ಚೆನ್ನಾಗಿತ್ತು. ಇಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿದ್ದಂದರೆ ಮನೆಗಳೆಲ್ಲ ಫುಲ್ ಕಲರ್. ಎಲ್ಲ ಮನೆಯೂ ಒಂದೊಂದು ಕಲರ್ಸ್, ಒಂಥರ ಕಲರ್ಫುಲ್ಲಾಗಿ ಕಾಣುತ್ತೆ ದೂರದಿಂದ ನೋಡೋದಕ್ಕೆ. ಒಳ್ಳೆ ಈ ಮಕ್ಕಳು ಕಲರ್ಸ್ ಮಾಡ್ತಾರಲ್ಲ, ಬಾಕ್ಸ್ ಎಲ್ಲ ಡಿಫ್ರೆಂಟ್ ಕಲರ್ಸು, ಆ ಥರ ಕಾರ್ಟೂನ್ ಥರ ಕಾಣುತ್ತಿತ್ತು. ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹೊರಟ್ವಿ ಇಲ್ಲಿಂದ ಇವಾಗ ನಾವು ಬ್ಯಾಂಗ್ಳೂರಿಗೆ. ಟೈಮ್ ಒಂದು 5 o'clock or 5:30 ಆಗಿತ್ತು. ಇಲ್ಲಿ ರೋಡ್ ಮಧ್ಯ ಎಮ್ಮೆಗಳ ಏನಿದು ಅದು ಅಡ್ಡ ಬಂದಿತ್ತು.
ಹಾಗಾಗಿ ಸ್ವಲ್ಪ ಅಲ್ಲೇ ನಿಂತು ಹೊರಟ್ವಿ. ನಾನು ಫ್ಲವರ್ ತೊಗೊಂಡಿದ್ನಲ್ಲ, ಮಲ್ಟಿ ಕಲರ್ ಇದೆ ತೊಗೊಂಡಿದ್ದು. ಇಲ್ಲೂ ಟೀ ಎಸ್ಟೇಟ್ ಸಿಕ್ತು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲೊಂದು ವೀವ್ ಇತ್ತು, ಅದನ್ನು ನೋಡಿಕೊಂಡು ಹೊರಟ್ವಿ. ಹೊಟ್ಟೆ ಅಂತೂ ತುಂಬ ಹಸಿತಾ ಇತ್ತು. ನಾವು ಊಟನೇ ಮಾಡಿರಲಿಲ್ಲ ಮಧ್ಯಾಹ್ನ ಹೊಟ್ಟೆ ಹಸಿತಾ ಇಲ್ಲ, ಬೇಡ ಬೇಡ ಅಂದ್ಕೊಂಡು ಹಾಗೆ ಇದ್ಬಿಟ್ವಿ. ಇಲ್ಲಿ ಹೊರಟ್ಬೇಕಾದ್ರೆ ಹೊಟ್ಟೆ ತುಂಬ ಹಸಿತಾ ಇತ್ತು. ಬಟ್ ನಮ್ಗೆ ಯಾವುದೂ ಹೋಟೆಲ್ ಅಷ್ಟು ಸಿಕ್ಕಲೇ ಇಲ್ಲ. ಆಗಲೇ ಒಂದು 5 o'clockಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅನಿಸುತ್ತೆ ಇಲ್ಲಿ ಹೋಟೆಲ್ಸ್ ಎಲ್ಲ. ಕೆಲವೊಂದು ಹೋಟೆಲ್ಸ್ ಓಪನ್ ಇದ್ರೂ ನಮ್ಗೆ ಹೋಗೋದಕ್ಕೆ ಇಷ್ಟ ಆಗ್ತಾಯಿಲ್ಲ, ಯಾಕೆಂದರೆ ಎಲ್ಲ ಒಂದು ನಾನ್ ವೆಜ್ಜು. ಫುಲ್ ಬರೀ ನಾವು ವ್ಯೂಸ್ ನೋಡಿಕೊಂಡೇ ಫುಲ್ ಕಳೆದ್ಬಿಟ್ಟಿದ್ದೀವಿ. ಇವಾಗ ಬರ್ತಾ ನಮಗೆ ಹೊಟ್ಟೆ ಹಸಿವಾಗ್ತಾ ಇತ್ತು ತುಂಬ. ನಾವು ಹೊರಡ್ಬೇಕಾದ್ರೆ ಮಳೆ ಬರ್ತಿತ್ತು. ಎಲ್ಲೂ ವ್ಯೂ ಚೆನ್ನಾಗಿದೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ. ಈ ಕಡೆ ಒಂದು ಮನೆಗಳು ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹೊರಟ್ವಿ, ನಾವು ರಿಟರ್ನ್ ಹೋಗ್ತಾ ಇದ್ವಿ ಬ್ಯಾಂಗ್ಳೂರಿಗೆ. ನೈಟು ಹೊರಟ್ಬಿಡೋಣ, ಎಷ್ಟೊತ್ತಾದರೂ ಆಗಲಿ ನೈಟು ಬ್ಯಾಂಗ್ಳೂರು ರೀಚ್ ಆಗೋಣ ಅಂದ್ಬಿಟ್ಟು ಹೊರಟ್ವಿ. ಫುಲ್ ಫಾಗು, ಎಷ್ಟು ಚೆನ್ನಾಗಿತ್ತು. ರೋಡೇ ಕಾಣ್ತಾ ಇರಲಿಲ್ಲ. ಚೆನ್ನಾಗಿರೋದಿರಲಿ, ನಮ್ಮ ಮುಂದೆ ಏನು ಬರ್ತಾಯಿದೆ ಏನು ಹೋಗ್ತಾಯಿದೆ ಏನೂ ಕಾಣ್ತಾ ಇರಲಿಲ್ಲ. ಹಂಗೂ ಇಲ್ಲೊಂದು ಹೋಟೆಲ್ ಸಿಕ್ತು. ಈ ಹೋಟೆಲಲ್ಲಿ ಬ್ರೆಡ್ ಆಮ್ಲೆಟ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊಟ್ಟೆ ಫಿಲ್ ಮಾಡಿಕೊಂಡು ಬ್ಯಾಂಗ್ಳೂರು ರೀಚ್ ಆದ್ವಿ. ರೀಚ್ ಆಗೋಷ್ಟಕ್ಕೆ ಒಂದು 12:30 1 o'clock ಆಗಿತ್ತು ಅನಿಸುತ್ತೆ. ಈ ವಿಡಿಯೋ ನಾನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಈಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.